ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾರ. ನೋಡಿ, ಇವತ್ತು KCET ಎಕ್ಸಾಂಪ್ಲರ್ ಸೀರೀಸ್ ಬ್ಯಾಚ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಚಾಪ್ಟರ್ ಆಟಮ್ಸ್. ನೋಡಿ, ಲಾಸ್ಟ್ ವಿಡಿಯೋಲಿ ನಾವು ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗಿದ್ದೀವಿ. ಅದು ಚಾಪ್ಟರ್ ಅನಾಲಿಸಿಸ್ ಆಗಿರಬಹುದು, ಇಲ್ಲದೆ ಹೋಗಿದ್ದಾಗ ನಾನು ಆ ಚಾಪ್ಟರ್ನಿಂದ ಎಷ್ಟು ಕ್ವಶನ್ಸ್ ಬಂದಿದೆ ನಮಗೆ KCET ಅನ್ನೋದೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಸೆಡ್ ದ ಡ್ಯೂಯಲ್ ನೇಚರ್, ಆಟಮ್ಸ್ ಮತ್ತು ನ್ಯೂಕ್ಲಿಯರ್ನ ಮಾಡರ್ನ್ ಫಿಸಿಕ್ಸ್ ಅಂತಲೂ ಸಹ ನಾವು ಕರೀಬಹುದು. ಓಕೆನಾ? ಸೊ ಓವರ್ ಆಲ್ ಆಗಿ ಈ ಮೂರು ಚಾಪ್ಟರ್ಸ್ ಇಂದ ಸೇರಿ ನಿಮಗೆ KCET ಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಆನ್ ಆನ್ ಆವರೇಜ್ ಆಫ್ 6 to 7 ಕ್ವಶನ್ಸ್ ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಇಂಡಿವಿಜುವಲ್ ಚಾಪ್ಟರ್ ಆಟಮ್ಸ್. ವೆನೆವರ್ ವಿ ಮೂವ್ ಆನ್ ಟು ದ ಆಟಮ್ಸ್ ಚಾಪ್ಟರ್, ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಏನನ್ನು ನಾವು ಕವರ್ ಮಾಡ್ತಾ ಇದೀವಿ ಒಂದು ವಿಡಿಯೋಲಿ ಅಂತಂದ್ರೆ ವಿ ಕ್ಯಾನ್ ಸೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನೇನ್ ಇದೆ ಅನ್ನೋದನ್ನ ನೋಡೋಣ. ಚಾಪ್ಟರ್ ಅನಾಲಿಸಿಸ್ ಅಂತಂದ್ರೆ ಯಾವ ಪರ್ಟಿಕ್ಯುಲರ್ ಟಾಪಿಕ್ ಇಂದ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಬಂದಿದೆ ನಮ್ಮ KCET ಅಲ್ಲಿ ಅದನ್ನು ಅನಲೈಸ್ ಮಾಡಿಬಿಟ್ಟು ಅದಾದ ನಂತರ ಎಕ್ಸಾಂಪ್ಲರ್ ಆನ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಫ್ಯೂ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪ್ಲರ್ ಅಲ್ಲಿ ನಿಮಗೆ ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್ ಇರುತ್ತೆ ಮತ್ತು ನಿಮಗೆ ಸಿಂಗಲ್ ಆನ್ಸರ್ ಕ್ವಶನ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಬಟ್ ನಾನು ಈ ರೆಡ್ಯೂಸ್ಡ್ ಸಿಲೆಬಸ್ನ ಕೇರ್ ಮಾಡಿ ನಮ್ಮ ಸಿಲೆಬಸ್ ಅಲ್ಲಿ ಇರುವಂತಹ ಒಂದು ಕ್ವಶನ್ಸ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಅಂಡ್ ಸಮ್ ಆಫ್ ದ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತಲೂ ಸಹ ಇರುತ್ತಲ್ವಾ, ಅದ್ರ ಮೇಲೂ ಸಹ ನಿಮಗೆ ಕೆಲವು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಶಾರ್ಟ್ ಆನ್ಸರ್ ಟೈಪ್. ಓಕೆ, ಸೊ ಲೆಟ್ ಅಸ್ ಸಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಒಂದ್ಸರಿ ನಾವು ಡಿಸ್ಕಸ್ ಮಾಡಿದ್ದಾಗ ವಿಲ್ ಕಮ್ ಟು ನೋ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ರೂಥರ್ಫೋರ್ಡ್ಸ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂತ ಹೇಳ್ತಾರೆ. ರೂಥರ್ಫೋರ್ಡ್ಸ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್, ಇಸ್ ಇಟ್ ಕ್ಲಿಯರ್? ಸೊ ಸಿ ಹಿಯರ್, ಅಟಾಮಿಕ್ ಮಾಡೆಲ್ ಅರ ಆಟಮ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಜೆ ಥಾಮ್ಸನ್ ಅವರು ಒಂದು ಅಟಾಮಿಕ್ ಮಾಡೆಲ್ನ ಕೊಡ್ತಾರೆ. ಬಟ್ ಅದು ಫೇಲ್ಯೂರ್ ಆಗಿರುತ್ತೆ. ಅದಾದ ನಂತರ ಓಕೆ, ರೂಥರ್ಫರ್ಡ್ ಈ ಒಂದು ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿ ಥ್ರೂ ಗೀಗರ್ ಮಾಸ್ಡನ್ ಎಕ್ಸ್ಪೆರಿಮೆಂಟ್ ಇಂದ ಕಂಡಕ್ಟ್ ಮಾಡಿ ನಿಮಗೆ ಅದರಿಂದ ಕೆಲವು ಕನ್ಕ್ಲೂಷನ್ಸ್ನ ಡ್ರಾ ಮಾಡಿ ಅವರು ಒಂದು ಅಟಾಮಿಕ್ ಮಾಡೆಲ್ನ ಪ್ರಪೋಸ್ ಮಾಡ್ತಾರೆ. ಅಲ್ಲಿ ನಿಮಗೆ ಈ ಒಂದು ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಆಲ್ಫಾ ಪಾರ್ಟಿಕಲ್ ಅನ್ನೋದು ಗೋಲ್ಡ್ ಫಿಲ್ಮ್ ಮೇಲೆ ಇನ್ಸಿಡೆಂಟ್ ಆಗಿ ಆ ಗೋಲ್ಡ್ ಫಿಲ್ಮ್ ಇಂದ ಆಲ್ಫಾ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಆಗತ್ತೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಆಗಿರಬಹುದು, ಇಲ್ಲ ವಾಟ್ ಈಸ್ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆಗಿರಬಹುದು, ಇಲ್ಲದೆ ಹೋದ್ರೆ ವಾಟ್ ಈಸ್ ದ ಸ್ಕ್ಯಾಟರಿಂಗ್ ಆಂಗಲ್ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ಆಲ್ ದ ಟಾಪಿಕ್ಸ್ ವಾಟ್ ವಿ ಹ್ಯಾವ್ ಟು ಲರ್ನ್ ಅಂಡ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಅಂಡರ್ ದ ಕಾನ್ಸೆಪ್ಟ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್. So from the past 10 years, okay, ಈ 10 ವರ್ಷಗಳಿಂದ, ಓನ್ಲಿ 10 years I am saying here, from the past 10 years onwards, if you observe ಈ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂದ್ರೆ ಎಸ್ಪೆಷಲಿ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಆಗಿರ್ಬೋದು, ಇಲ್ಲದೆ ಹೋದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆಗಿರಬಹುದು, ಇದ್ರ ಮೇಲೆ ನಿಮಗೆ 6 ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ. 6 ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಬಂದಿದೆ. ಓಕೆನಾ? ನೆಕ್ಸ್ಟ್, ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತಂದ್ರೆ ಪಾಸ್ಟುಲೇಟ್ಸ್ ಅಂದ್ರೆ ಸ್ಟೇಷನರಿ ಆರ್ಬಿಟ್ಸ್ ಮೇಲೆ, ಇಲ್ಲದೆ ಹೋದ್ರೆ ಆಂಗುಲಾರ್ ಮೊಮೆಂಟಮ್ ಮೇಲೆ ಆಗಿರ್ಬೋದು, ಇಲ್ಲ ಎಲೆಕ್ಟ್ರಾನ್ಸ್ ಅನ್ನೋದು ಒಂದು ಎನರ್ಜಿ ಲೆವೆಲ್ ಇನ್ನೊಂದು ಎನರ್ಜಿ ಲೆವೆಲ್ಗೆ ಜಂಪ್ ಆಗಿದ್ದಾಗ ನಿಮಗೆ ಎನರ್ಜಿ ಏನಾಗುತ್ತೆ, ಇಲ್ಲ ಆಂಗುಲಾರ್ ಮೊಮೆಂಟಮ್ ಅನ್ನೋದು ಹೇಗೆ ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ, ಎಲೆಕ್ಟ್ರಾನ್ಸ್ ಅನ್ನೋದು ಒಂದು ಆರ್ಬಿಟಿಂದ ಇನ್ನೊಂದು ಆರ್ಬಿಟ್ಗೆ ಜಂಪ್ ಆಗಿದ್ದಾಗ ಯಾವ ಫ್ರೀಕ್ವೆನ್ಸಿ ಇರುವಂತಹ ಒಂದು ರೇಡಿಯೇಷನ್ ನಿಮಗೆ ಆಚೆಗೆ ಬರುತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದು ನಿಮಗೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬಂದಿದೆ ನಮಗೆ KCET ಅಲ್ಲಿ ಅಂತಂದ್ರೆ 7 ಕ್ವಶನ್ಸ್ ನಿಮಗೆ ಬಂದಿದೆ ಬೇಸ್ಡ್ ಆನ್ ದಿಸ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಓಕೆ, ಅದಾದ ನಂತರ ವೆನೆವರ್ ವಿ ಕಮ್ ಟು ದ ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್, ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ದ ರಿಲೇಷನ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಕೈನೆಟಿಕ್ ಎನರ್ಜಿ. ಸೊ ಎನರ್ಜಿ ಎಂತ್ ಆರ್ಬಿಟ್ ಅಲ್ಲಿ ನೀವು ಹೇಗಿರುತ್ತೆ ರೇಡಿಯಸ್ ಆಫ್ ದ ಎಲೆಕ್ಟ್ರಾನ್, ರೇಡಿಯಸ್ ಆಫ್ ದ ಆರ್ಬಿಟ್ ಇನ್ nth ಆರ್ಬಿಟ್ ಆಗಿರ್ಬೋದು, ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಆಗಿರ್ಬೋದು. ಸೊ ಇದೆಲ್ಲ ಕಾನ್ಸೆಪ್ಟ್ನ ಬೇಸ್ ಮಾಡಿಕೊಂಡು ನಿಮಗೆ 9 ಕ್ವಶನ್ಸ್ ನಿಮಗೆ ಬಂದಿದೆ ಕಳೆದ 10 ವರ್ಷಗಳಿಂದ. ಓಕೆ, ಇನ್ ದ ಸೇಮ್ ಮ್ಯಾನರ್ ಸ್ಪೆಕ್ಟ್ರಲ್ ಸೀರೀಸ್. ಬಟ್ ವೆನೆವರ್ ವಿ ಅಬ್ಸರ್ವ್ ದ ರೀಸೆಂಟ್ ಇಯರ್ಸ್ ಪೇಪರ್ಸ್ ನೀವು ನೋಡಿದ್ದಾಗ ಈ ಸ್ಪೆಕ್ಟ್ರಲ್ ಸೀರೀಸ್ ಮೇಲೆ ನಂಬರ್ ಆಫ್ ಕ್ವಶನ್ಸ್ ರೆಡ್ಯೂಸ್ ಆಗಿದೆ ಅಂತಾನೆ ನಾವು ಹೇಳಬಹುದು. ರೀಸೆಂಟ್ ಇಯರ್ಸ್ ಯಾಕೆ ಅಂತಂದಾಗ
ನಿಮಗೆ ಡೆರಿವೇಷನ್ಸ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಇಲ್ಲ ವೇವ್ ಲೆಂತ್ ಫೈಂಡ್ ಔಟ್ ಮಾಡಿರೋದಾಗಿರ್ಬೋದು, ಈ ಡೆರಿವೇಷನ್ಸ್ನ ಸ್ವಲ್ಪ ರೆಡ್ಯೂಸ್ ಮಾಡಿರೋದ್ರಿಂದ ಏನಾಗಿರುತ್ತೆ, ನಂಬರ್ ಆಫ್ ಕ್ವಶನ್ಸ್ ಕಳೆದ 2-3 ವರ್ಷದಿಂದ ನಾವು ನೋಡಿದ್ದಾಗ ಈ ನಂಬರ್ ಆಫ್ ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಸ್ಪೆಕ್ಟ್ರಲ್ ಸೀರೀಸ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಅಂತ ಹೇಳ್ಬೋದು. ಬಟ್ we can expect 5 questions or every 2 years one question ನಿಮಗೆ ರಿಪೀಟ್ ಆಗ್ತಾ ಇದೆ ಅಂತಲೂ ಸಹ ನಾವು ಹೇಳಬಹುದು. ಸೊ ಓವರ್ ಆಲ್ ಆಗಿ ನಿಮಗೆ 5 ಕ್ವಶನ್ಸ್ ನಿಮಗೆ ಬಂದಿದೆ ಪಾಸ್ಟ್ 10 years. ಸೊ ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಕ್ವಾಂಟೈಸೇಷನ್ ಪ್ರಿನ್ಸಿಪಲ್, ದಟ್ ಈಸ್ L = NH/2π, ಇಲ್ಲ ಬೋರ್ಸ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಷನರಿ ಆರ್ಬಿಟ್. ಓಕೆ, ಡಿ ಬ್ರೋಗ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಬೋರ್ಸ್ ಎಕ್ಸ್ಪ್ಲನೇಷನ್ ಅಲ್ಲ, ಸಾರಿ, ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಇಟ್ ಇಸ್ ಸ್ಟೇಷನರಿ ಆರ್ಬಿಟ್ಸ್. ಯಾವಾಗ ಎಲೆಕ್ಟ್ರಾನ್ ಅನ್ನೋದು ಒಂದು ಆರ್ಬಿಟಲ್ ರಿವಾಲ್ವ್ ಆಗ್ತಾ ಇರುತ್ತೋ ಅರೌಂಡ್ ನ್ಯೂಕ್ಲಿಯಸ್ ಸುತ್ತು ಒಂದು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೋ ಆ ಎಲೆಕ್ಟ್ರಾನ್ ಸುತ್ತು ನಿಮಗೊಂದು ಎಂತಾರೆ ಸ್ಟೇಷನರಿ ವೇವ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಸ್ಟೇಷನರಿ ವೇವ್ ಹೇಗಿರುತ್ತೆ, ವಾಟ್ ಇಸ್ ದ ನಂಬರ್ ಆಫ್ ಸ್ಟೇಷನರಿ ವೇವ್ಸ್ ಫಾರ್ಮ್ಡ್ ಇನ್ ಎ ಪರ್ಟಿಕ್ಯುಲರ್ ಆರ್ಬಿಟ್ ಅಂತ ಒಂದು ಕ್ವಶನ್ಸ್ ಮೇಲೆ ನಿಮಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ ಒಂದೇ ಒಂದು ಕ್ವಶನ್ ನಿಮಗೆ ಬಂದಿದೆ. ಬಟ್ ಓವರ್ ಆಲ್ ಆಗಿ whenever you observe the total number of questions, it is equal to 28 questions ನಿಮಗೆ ಬಂದಿದೆ from the past 10 years. So on an average 2 ಇಲ್ಲ 3 questions ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಪರ್ ಇಯರ್ ಅಂತ ನಾವು ಹೇಳಬಹುದು. ಒಂದು ವರ್ಷಕ್ಕೆ ನಿಮ್ಗೆ 2 ಇಲ್ಲ 3 ಕ್ವಶನ್ಸ್ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ KCET ಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಆಟಮ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ these are the concepts on which we have to concentrate more so that we can easily answer the questions from our KCET. So now let us move on to the first question in our exemplar ಅಲ್ಲಿ ಫಸ್ಟ್ ಕ್ವಶನ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ let us see the first one ಏನು ಹೇಳ್ತಾರೆ ನೋಡಿ, ಅಬ್ಸರ್ವ್ ಮಾಡಿ. ಟೇಕಿಂಗ್ ದ ಬೋರ್ ರೇಡಿಯಸ್ A0, ಏನ್ ಬೋರ್ ರೇಡಿಯಸ್ ಅಂದ್ರೆ ಗೊತ್ತಲ್ವಾ, ದ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ನ ನಾವು ಬೋರ್ ರೇಡಿಯಸ್ ಅಂತ ನಾವು ಹೇಳ್ಬೋದು, which is equals to 53 picometer. Okay, so okay, let it be pico ಅಂತಂದ್ರೆ 10 to the power of -12 meter ಅಂತ ನಾವು ಹೇಳ್ಬೋದು. The radii of lithium plus ion in its ground state. lithium ತಗೊಂಡಿದ್ದಾಗ ಅಟಾಮಿಕ್ ನಂಬರ್ ಅನ್ನೋದು ಏನಾಗಿರುತ್ತೆ ನೋಡಿ, ಹೈಡ್ರೋಜನ್ ಹೀಲಿಯಂ ಲಿಥಿಯಂ ಅಟಾಮಿಕ್ ನಂಬರ್ ನಿಮಗೆ 3 ಆಗಿರುತ್ತೆ. ಗ್ರೌಂಡ್ ಸ್ಟೇಟ್ ಅಂತ ಹೇಳಿದ್ದಾರೆ, ಹಾಗಾಗಿ n becomes equals to 1 ಅಂತ ನಾವು ಹೇಳಬಹುದು. So therefore what is the radius here? Radius r is equals to, we can say that A0/z into n square ಅಂತ ನಾವು ಬರೆಯಬಹುದು. What is A0 value? 53 into n square ಅಂದ್ರೆ 1 divided by z ಅಂತಂದ್ರೆ 3. So whenever we do this simplification ಏನ್ ಬರುತ್ತೆ ಅಂತ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ 3 1s 3 23 ಇರುತ್ತೆ ನಿಮಗೆ. 23 ಅಂತಂದಿದ್ದಾಗ we can go approximately 17 point something ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು 18 picometer ಅಂತ ನಾವು ಹೇಳಬಹುದು, 18 picometer. Hence we can select option C as the right answer. I hope you understood this point clearly. So now let us move on to the next question, what they are saying to us. ನೋಡಿ ಇಲ್ಲಿ, the binding energy of the hydrogen atom considering an electron moving around a fixed nuclei and the proton is given by B is equals to me⁴ minus me⁴ divided by 2n square epsilon naught square h square. If one decides to work in a frame of reference where the electron is at rest and the proton would be moving, okay, around it by similar arguments, the binding energy would be given by B is equals to minus me⁴ divided by 8n square epsilon naught square h square ಅಂತ ಹೇಳ್ತಾರೆ. ಓಕೆ, ಇದನ್ನ ಹೇಗೆ ನಾವು ಡಿಸ್ಕಸ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಕೇಸಲ್ಲಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ಓಕೆ, ನ್ಯೂಕ್ಲಿಯಸ್ ಅನ್ನೋದು ಸೆಂಟ್ರಲ್ ಇರುತ್ತೆ, ನ್ಯೂಕ್ಲಿಯಸ್ ಅನ್ನೋದು ರೆಸ್ಟ್ ಅಲ್ಲಿ ಇರುತ್ತೆ ಅಂಡ್ ಎಲೆಕ್ಟ್ರಾನ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ನಾವು ಹೇಳಬಹುದು ವಿತ್ ಯೂನಿಫಾರ್ಮ್ ಸ್ಪೀಡ್
ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ನೀಟಾಗಿ ಥಿಂಕ್ ಮಾಡಿ. ಯಾವಾಗಾದ್ರೆ ನ್ಯೂಕ್ಲಿಯಸ್ ಅನ್ನೋದು ನ್ಯೂಕ್ಲಿಯಸ್ ಅನ್ನೋದು ರೆಸ್ಟ್ ಅಲ್ಲಿ ಇದೆ. ರೆಸ್ಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ವಿ ಕ್ಯಾನ್ ಸೇ ದಿಸ್ ಫ್ರೇಮ್ ಆಫ್ ರೆಫರೆನ್ಸ್ ಈ ಸೆಟ್ ಟು ಬಿ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ನಾವು ಹೇಳಬಹುದು. ದಿಸ್ ದ ಇನರ್ಷಿಯಲ್ ಫ್ರೇಮ್ ಅಂದ್ರೆ ಗೊತ್ತಲ್ವಾ, ನ್ಯೂಕ್ಲಿಯಸ್ ಅನ್ನೋದು ರೆಸ್ಟ್ ಅಲ್ಲಿ ಇರೋದ್ರಿಂದ ಆ ಫ್ರೇಮ್ ಆಫ್ ರೆಫರೆನ್ಸ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಆ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿ ಸೂಡೋ ಫೋರ್ಸಸ್ ಅನ್ನೋದು ಆಕ್ಟ್ ಮಾಡೋದಿಲ್ಲ. ಆ ಒಂದು ಫ್ರೇಮ್ನ ರೆಫರೆನ್ಸ್ ಮಾಡಿ ಈ ಬೈಂಡಿಂಗ್ ಎನರ್ಜಿ ಫಾರ್ಮುಲಾನ ಡಿರೈವ್ ಮಾಡಿದ್ದಾರೆ. ದಟ್ ಈಸ್ -me⁴ ಡಿವೈಡ್ ಬೈ 2n ಸ್ಕ್ವಯರ್ ಎಪ್ಸಿಲಾನ್ ನಾಟ್ ಸ್ಕ್ವಯರ್ ಇಂಟು h ಸ್ಕ್ವಯರ್ ಅನ್ನೋ ಒಂದು ಫಾರ್ಮುಲಾನ ಡಿರೈವ್ ಮಾಡಿದ್ದಾರೆ. ದಿಸ್ ಫಾರ್ಮುಲಾ ಈಸ್ ಡಿರೈವ್ಡ್ ಬೇಸ್ಡ್ ಆನ್ ಇನರ್ಷಿಯಲ್ ಫ್ರೇಮ್, ದಟ್ ಈಸ್ ಇನ್ ದ ಆಬ್ಸೆನ್ಸ್ ಆಫ್ ಸೂಡೋ ಫೋರ್ಸಸ್ ಅಂತ ನಾವು ಹೇಳಬಹುದು. ಓಕೆನಾ. ಅದೇ ನಿಮಗೆ ಸೆಕೆಂಡ್ ಕೇಸ್ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಅಸ್ಯೂಮ್ ಲೆಟ್ ಅಸ್ ಟೇಕ್ electron motion or electron as the frame of reference. Electron is the frame of a reference ಅಂತ ಹೇಳ್ತಾರೆ. ಸೊ ಏನಿಲ್ಲ, ವೆರಿ ಸಿಂಪಲ್. ಫಸ್ಟ್ ಕೇಸಲ್ಲಿ ನಾನು ನ್ಯೂಕ್ಲಿಯಸ್ ಹತ್ರ ನಿಂತ್ಕೊಂಡು ಎಲೆಕ್ಟ್ರಾನ್ ಬಗ್ಗೆ ಓದಿದ್ದೀನಿ. ಸೆಕೆಂಡ್ ಕೇಸಲ್ಲಿ ನಾನು ಎಲೆಕ್ಟ್ರಾನ್ ಹತ್ರ ನಿಂತ್ಕೊಂಡು, ಎಲೆಕ್ಟ್ರಾನ್ ಹೋಗ್ತಾ ಇದ್ದ ದಾರಿಯಲ್ಲಿ ಆ ಒಂದು ಪಾತಲ್ಲಿ ಎಲೆಕ್ಟ್ರಾನ್ ಜೊತೆಯಲ್ಲಿ ಇದ್ದುಕೊಂಡು ನಾನು ಓದಬೇಕಾಗಿದೆ. ಏನಾಗುತ್ತೆ, ಎಲೆಕ್ಟ್ರಾನ್ ಫ್ರೇಮ್ ಆಫ್ ರೆಫರೆನ್ಸ್ ತಗೊಂಡಿದ್ದಾಗ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡಲ್ಲಿ ಅದು ಮೂವ್ ಆಗ್ತಾ ಇರೋದ್ರಿಂದ, ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಸ್ಪೀಡಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಅದಕ್ಕೆ ಆಕ್ಸಲರೇಷನ್ ಇರುತ್ತೆ. ಅದನ್ನು ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ನಾವು ಕರೀಬಹುದು. ಓಕೆ. ಸೊ ಹಾಗಾಗಿ ಎಲೆಕ್ಟ್ರಾನ್ಗೆ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಇರೋದ್ರಿಂದ, ಅದರ ಮೇಲೆ ಸೆಂಟ್ರಿಪೀಟಲ್ ಫೋರ್ಸ್ ಆಕ್ಟ್ ಮಾಡ್ತಾ ಇರೋದ್ರಿಂದ, ಓಕೆ, ಆಕ್ಸಲರೇಷನ್ ಇದೆ ಅಂತಂದ್ರೆ ಅದು ನಮಗೆ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಆಗಿರುತ್ತೆ. ಯಾವಾಗಾದ್ರೂ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ನಾವು ಹೇಳ್ತೀವೋ ಆವಾಗ ಅದರಲ್ಲಿ ಸೂಡೋ ಫೋರ್ಸಸ್ ಅನ್ನೋದು ಸಹ ಇನ್ವಾಲ್ವ್ ಆಗಿರುತ್ತೆ, ಅಲಾಂಗ್ ವಿತ್ ದಿಸ್ ಸೆಂಟ್ರಿಪೀಟಲ್ ಫೋರ್ಸ್. ಓಕೆನಾ. ಹಾಗಾಗಿ whatever the expression we have derived, that is b is equals to -me⁴ divided by 8n square epsilon naught square into h square is not true ಅಂತ ನಾವು ಹೇಳಬಹುದು. is not true ಅಂತ ಈ ಫಾರ್ಮುಲಾ ಡಿರೈವ್ ಮಾಡಬಹುದು ಬೈ ಅಸ್ಯೂಮಿಂಗ್ ಇಟ್ ಆಸ್ ಎ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಓಕೆ. ಬಟ್ ಯಾವಾಗಾದ್ರೂ ನಾವು ಎಲೆಕ್ಟ್ರಾನ್ ಫ್ರೇಮ್ ಆಫ್ ರೆಫರೆನ್ಸ್ ಹೋಗಿರ್ತೀವೋ ಅವಾಗ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ, ಓಕೆ, ಇಟ್ ಈಸ್ ಅ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಆಗಿರುತ್ತೆ. ಹಾಗಾಗಿ ವಿ ಕೆನಾಟ್ ಅಪ್ಲೈ ದ ಫ್ರೇಮ್ ಇನ್ ವಿಚ್ ದ ಎಲೆಕ್ಟ್ರಾನ್ ಈಸ್ ಅಟ್ ರೆಸ್ಟ್ ಈಸ್ ನಾನ್ ಇನರ್ಷಿಯಲ್ ಅಂತ ನಾವು ಹೇಳ್ಬೋದು. ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಗೊತ್ತಾಗಿದೆ ಅಲ್ವಾ? ಇದನ್ನು ಹೇಗೆ ನಾವು ಅನಲೈಸ್ ಮಾಡ್ಕೋಬೇಕು ನಾವು ಅಂತಂದ್ಬಿಟ್ಟು ನಾವು similarly move on to the next question. What they are saying to us: the simple Bohr model cannot be directly applied to calculate energy levels of an atom with many electrons ಅಂತ ಹೇಳ್ತಾರೆ. ಸಿಂಪಲ್ ಬೋರ್ ಮಾಡೆಲ್ನ ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಟು ಕ್ಯಾಲ್ಕುಲೇಟ್ ಎನರ್ಜಿ ಲೆವೆಲ್ಸ್ ಆಫ್ ಅನ್ ಆಟಮ್ ವಿತ್ ಮೆನಿ ಎಲೆಕ್ಟ್ರಾನ್ಸ್ ಬಿಕಾಸ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಯಾಕೆ ಇದನ್ನು ನಡೆಯಲ್ಲ ನಿಮಗೆ ಅಂತಂದಿದ್ದಾಗ, ಸೊ ವಿ ಕ್ಯಾನ್ ಸೇ ದಟ್ these are all ಹೇಗೆ ಅಂತಂದಾಗ these are all one of the theoretical based questions and these are all one of the conceptual based questions ಅಂತಲೂ ಸಹ ನಾವು ಹೇಳಬಹುದು. ಸೊ what is the reason for that ಅಂತಂದ್ರೆ the electrons are not being subjected to a central force ಅಂತ ನಾವು ಹೇಳಬಹುದು. whenever the atom contains so many electrons ಅಲ್ಲಿ ಏನಾಗುತ್ತೆ ಅಂತಂದಾಗ ನಿಮಗೆ ಸೆಂಟ್ರಲ್ ಫೋರ್ಸ್ ಅನ್ನೋದು ಇರಲ್ಲ ಅಂತ ನಾವು ಹೇಳ್ಬೋದು. ಆಫ್ ದ ಎಲೆಕ್ಟ್ರಾನ್ಸ್ ನಾಟ್ ಬೀಯಿಂಗ್ ಸಬ್ಜೆಕ್ಟೆಡ್ ಟು ಎ ಸೆಂಟ್ರಲ್ ಫೋರ್ಸ್ ಅಂತಂದ್ರೆ ದ ಫೋರ್ಸ್ ವಿಚ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ನ್ಯೂಕ್ಲಿಯಸ್ ಅಂಡ್ ದ ಆಟಮ್ಸ್ ಅಂತ ನಾವು ಹೇಳಬಹುದು. ಓಕೆನಾ.
So like that, we have to think and we have to answer the each and every point. Okay. So the one of the conceptual based question ಅಂತಲೂ ಸಹ ನಾವು ಹೇಳ್ಬೋದ್ರಿ ಇಲ್ಲಿ. Conceptual based question. Now similarly, move on to the next one. What they are saying to us. For the ground state, electron in the hydrogen atom, has an angular momentum equal to h. According to simple Bohr model, angular momentum is a vector, and hence there will be infinitely many orbits with the vector pointing in all possible directions. It actually, this is not true. This is inactually, this is not true. So what can you say about this here? See here, according to Bohr model, so we can say that magnitude of angular momentum is equals to nh by 2 pi. ಬೋರ್ ಮಾಡೆಲ್ ಅನ್ನೋದು ನಿಮಗೆ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತ್ರನೇ ಹೇಳ್ತಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅನ್ನೋದು ಕ್ವಾಂಟೈಸ್ ಆಗಿದೆ ಅಂತ ಮಾತ್ರನೇ ಹೇಳ್ತಾರೆ. ಇಟ್ ಡಸ್ ನಾಟ್ ಸೇ ಅಬೌಟ್ ದ ಡೈರೆಕ್ಷನ್ ಅಂತ ನಾವು ಹೇಳಬಹುದು. ಓಕೆ, ಹಾಗಾಗಿ ವಿ ಕ್ಯಾನ್ ಸೇ ದಟ್ ದಿಸ್ ನಾಟ್ ಟ್ರೂ ಬಿಕಾಸ್ we can say Bohr model gives incorrect values of angular momentum whenever we take directions into consideration. Directions na ನಾವು ಕನ್ಸಿಡರ್ ಮಾಡಿದ್ದಾಗ ಬೋರ್ ಮಾಡೆಲ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಇನ್ಕರೆಕ್ಟ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. O2 molecule consists of two oxygen atoms. O2 molecule consists of two oxygen atoms. In the molecule, the nuclear force between the nuclei of the two atoms is nuclear. ನೋಡಿಲ್ಲಿ, ಇಲ್ಲಿ ಒಂದು ಆಕ್ಸಿಜನ್ ಆಟಮ್ ಇದೆ, ಇಲ್ಲಿ ಒಂದು ಆಕ್ಸಿಜನ್ ಆಟಮ್ ಇದೆ, ಇಲ್ಲಿ ನಿಮಗೆ ನ್ಯೂಕ್ಲಿಯಸ್, ಇದ್ರ ಆಟಮ್ ನ್ಯೂಕ್ಲಿಯಸ್ ಇಲ್ಲಿದೆ. ಹಾಗಿದ್ದಾಗ ಈ ಒಂದು ನ್ಯೂಕ್ಲಿಯಸ್ ಮಧ್ಯದಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಇರುತ್ತೆ. ಅದು ಏನಾಗಿರುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯರ್ ದ ಟೂ ಆಟಮ್ಸ್ ಈಸ್ ನಾಟ್ ಇಂಪಾರ್ಟೆಂಟ್ ಬಿಕಾಸ್ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಹೇಳ್ತಾರೆ. ಇದನ್ನು ಇಂಪಾರ್ಟೆಂಟ್ ಆಗಿರುತ್ತಾ ನೋಡಿ. ಯಾವಾಗಾದ್ರೂ ನಾವು ಆಟಮ್ಸ್ ನಾವು ಕನ್ಸಿಡರ್ ಮಾಡ್ತೀವೋ, ಒಂದು ಆಟಮ್ಗೂ ಇನ್ನೊಂದು ಆಟಮ್ಗೂ ಮಧ್ಯದಲ್ಲಿ ಇರುವಂತಹ ಒಂದು ಡಿಸ್ಟೆನ್ಸ್ ನಿಯರ್ಲಿ ಆಂಗ್ಸ್ಟ್ರಮ್ಸ್ ಅಲ್ಲಿ ಇರುತ್ತೆ. ಆಂಗ್ಸ್ಟ್ರಮ್ಸ್ ಅಂತಲೂ ಸಹ ನಾವು ಹೇಳಬಹುದು. ಸೊ ಹಾಗಾಗಿ ವಿ ಕ್ಯಾನ್ ಸೇ ನ್ಯೂಕ್ಲಿಯರ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯರ್ ಫೋರ್ಸ್ ಬಿಟ್ವೀನ್ ದ nuclei of one atom and the nuclei of another atom is not so important. We can say because the nuclear forces are short range forces because that ಒಂದು ಆಟಮ್ ಅಲ್ಲಿರೋ ನ್ಯೂಕ್ಲಿಯಸ್ ಮತ್ತೊಂದು ಆಟಮ್ ಅಲ್ಲಿರೋ ನ್ಯೂಕ್ಲಿಯಸ್ ತುಂಬಾ ದೂರದಲ್ಲಿ ಸಪರೇಟ್ ಆಗಿರುತ್ತೆ ಕಂಪೇರ್ ಟು ನ್ಯೂಕ್ಲಿಯರ್ ರೇಂಜ್ ಅಂತ ನಾವು ಹೇಳಬಹುದು. ಅರ್ಥ ಆಗಿದೆ ಅಲ್ವಾ? ಸೊ ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Two hydrogen atoms in the ground state collide inelastically ಅಂತ ಹೇಳ್ತಾರೆ. inelastically the maximum amount by which their combined kinetic energy is reduced ಅಂತ ಹೇಳ್ತಾ ಇದ್ದಾರೆ. maximum amount of energy reduced, maximum amount by which their combined kinetic energy is reduced ಅಂತ ಕೇಳ್ತಾ ಇದ್ದಾರೆ. ಓಕೆ ನೋಡಿ, ಅಬ್ಸರ್ವ್ ಮಾಡಿ. when two hydrogen atoms collide inelastically ಅದು ಕೊಲೈಡ್ ಆಗಿದ್ದಾಗ, ಅದು ನಿಮಗೆ ಕೊಲೈಡ್ ಆಗಿದ್ದಾಗ ನಮಗೆ ಗೊತ್ತಿದೆ, ಕೊಲಿಷನ್ಸ್ ಚಾಪ್ಟರ್ ನಾವು ಓದಿರ್ತೀವಿ ಫಸ್ಟ್ PUC ಅಲ್ಲಿ. ಸೊ ದೇರ್ ವಿಲ್ ಬಿ ಸರ್ಟನ್ ಲಾಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಬಟ್ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಲಾಸ್ ಆಗುತ್ತೆ, ಬಟ್ ನಾಟ್ ಟೋಟಲ್ ಎನರ್ಜಿ. ಸೊ ಕೊಲಾಸ್ಟಿಕಲಿ ವಾಟ್ ಇಸ್ ದ ಟೋಟಲ್ ಎನರ್ಜಿ ಫಾರ್ ದಿಸ್? ಟೋಟಲ್ ಎನರ್ಜಿ ನಿಮ್ಗೆ ಏನಾಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. 2 ಅಲ್ವಾ? ಹಾಗಾಗಿ ವಿ ಕ್ಯಾನ್ ಸೇ ದಟ್ ಮೈನಸ್ ಎನರ್ಜಿ ಅಂತಂದ್ರೆ ವಿ ಕ್ಯಾನ್ ಸೇ 13.6 ಇಂಟು 2 ಅಂತಂದಾಗ ವಿ ಕ್ಯಾನ್ ಸೇ 27.2 ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿ ಅನ್ನೋದು ಇರುತ್ತೆ.
ಯಾವಾಗ ಅದು ಗ್ರೌಂಡ್ ಸ್ಟೇಟಲ್ಲಿ ಇದ್ದಾಗ ಇಸ್ ಇಟ್ ಕ್ಲಿಯರ್? ಇನ್ ದ ಸೇಮ್ ಮ್ಯಾನರ್ ನೋಡೋಣ ಒಂದ್ಸರಿ. ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್ ದ ನೆಕ್ಸ್ಟ್ ಒನ್ ಹಿಯರ್? ನೋಡಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಅನ್ನೋದು ಲಾಸ್ ಆಗಬೇಕು ಅಂತಂದ್ರೆ ಫಾರ್ ಕೈನೆಟಿಕ್ ಎನರ್ಜಿ ಟು ರೆಡ್ಯೂಸ್ ಈ ಎರಡು ಆಟಮ್ಸ್ ಮಧ್ಯದಲ್ಲಿ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗಬೇಕು ಅಂತಂದ್ರೆ ಒನ್ ಆಫ್ ದ ಆಟಮ್ಸ್ ಮಸ್ಟ್ ಗೋ ಟು ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ನಾವು ಹೇಳಬಹುದು. one of the two atoms should go to the first excited state ಅಂತ ನಾವು ಫಸ್ಟ್ ಎಕ್ಸೈಟೆಡ್ ಸ್ಟೇಟ್. ಯಾವಾಗಾದ್ರೆ ಇನಿಷಿಯಲಿ ಎರಡು ಆಟಮ್ಸ್ ಗ್ರೌಂಡ್ ಸ್ಟೇಟಲ್ಲಿ ಇದೆ. ಗ್ರೌಂಡ್ ಸ್ಟೇಟ್ ಇದ್ದಾಗ ಅದರ ಟೋಟಲ್ ಎನರ್ಜಿ ಅನ್ನೋದು 27.2 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೊ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗಬೇಕು ಅಂತಂದರೆ ಈ ಎರಡು ಆಟಮ್ಸ್ ಅಲ್ಲಿ ಒಂದು ಆಟಮ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಬೇಕು. ಹಾಗಿದ್ದಾಗ ಫೈನಲಿ ಫೈನಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ಒಂದು ಮೇಲೆ ಜಂಪ್ ಆಗ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ n = 2 ಅಲ್ವಾ? ಸೊ ಇನ್ನೊಂದು ಕೆಳಗಡೆನೆ ಇರುತ್ತೆ ನಿಮಗೆ 13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ನಾವು ಹೇಳ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, ಇಲ್ಲಿ 4 ಅಂತಂದ್ರೆ 3.4 ಸಮಥಿಂಗ್ ಬರುತ್ತೆ, ಪ್ಲಸ್ 13.6 ಅಂತಂದ್ರೆ ಓವರ್ ಆಲ್ ಆಗಿ ನಿಮಗೆ 17 ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿ ಅನ್ನೋದು ಇರುತ್ತೆ ಫೈನಲಿ. therefore what is the loss of energy here? Loss of energy ಏನಾಗಿರುತ್ತೆ ನೋಡಿ, ಇಲ್ಲಿ we can say E initial minus E final ಅಂತಂದ್ರೆ we can say it is equals to 27.2 minus 17, which is equals to 10.2 electron volt ಅಂತ ನಾವು ಹೇಳಬಹುದು. 10.2 electron volt. Hence option A will be the right answer. ಅರ್ಥ ಆಗಿದೆ ಅಲ್ವಾ? ನೋಡಿ, ಎರಡು ಆಟಮ್ಸ್ ನಿಮಗೆ ಗ್ರೌಂಡ್ ಸ್ಟೇಟ್ ಅಲ್ಲಿ ಇದ್ದಾಗ ಟೋಟಲ್ ಎನರ್ಜಿ ಅನ್ನೋದು 27.2 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಆದರೆ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗಬೇಕು ಅಂತಂದಾಗ ಒನ್ ಆಫ್ ದ ಎಲೆಕ್ಟ್ರಾನ್ಸ್ ಮಸ್ಟ್ ಎಕ್ಸೈಟೆಡ್ ಟು ಅಟ್ಲೀಸ್ಟ್ ಮಿನಿಮಮ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಬೇಕಾಗಿ ಬರುತ್ತೆ. ಒಂದು ಎಲೆಕ್ಟ್ರಾನ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಿದ್ದಾಗ ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಪ್ಲಸ್ ಎಲೆಕ್ಟ್ರಾನ್ ಇನ್ ದ ಗ್ರೌಂಡ್ ಸ್ಟೇಟ್ ಇದ್ದಾಗ ಏನಾಗುತ್ತೆ 17 ಎಲೆಕ್ಟ್ರಾನ್ ವೋಲ್ಟ್. therefore what is energy lost ಅಂತಂದ್ರೆ we can say 10.2 ಎಲೆಕ್ಟ್ರಾನ್ ವೋಲ್ಟ್ ಅಂತ ನಾವು ಹೇಳಬಹುದು. ಓಕೆನಾ? I hope it is clear to you. And similarly, move on to the next question. What they are saying to us: a set of atoms in excited state decays ಅಂತ ಹೇಳ್ತಾರವ. a set of atoms in an excited state. ಯಾವುದಾದ್ರೂ ಒಂದು ಆಟಮ್ಸ್ ಅನ್ನೋದು ಎಕ್ಸೈಟೆಡ್ ಸ್ಟೇಟ್ ಇಂದ ಡಿಕೆ ಆಗಿದ್ದಾಗ ಏನ್ ನಡೆಯುತ್ತೆ? ಇನ್ ಜನರಲ್ to any of the states with a lower energy, any of the states into lower state only when excited external electric field all together simultaneously into lower state to emit photons only when they collide ಅಂತ ಹೇಳ್ತಾ ಇದ್ದಾರೆ. ಅವ್ರ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಸೆಟ್ ಆಫ್ ಆಟಮ್, ಕೆಲವು ಆಟಮ್ಸ್ ಅನ್ನೋದು ನಿಮಗೆ ಎಕ್ಸೈಟೆಡ್ ಸ್ಟೇಟಲ್ಲಿ ಇದೆ. ಯಾವುದೇ ಒಂದು ಪಾರ್ಟಿಕಲ್ಲು ಎಕ್ಸೈಟೆಡ್ ಸ್ಟೇಟಲ್ಲಿ ಇದ್ದಾಗ ಅದಕ್ಕೆ ಅನ್ಸ್ಟೆಬಿಲಿಟಿ ಅನ್ನೋದಿರುತ್ತೆ. ಸೊ ಟು attain stability they will release certain amount of radiation by jumping to lower energy states. ಓಕೆ, ಹಾಗಾಗಿ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಬಟ್ ಬರಬೇಕಾದ್ರೆ ಎಲ್ಲ ಆಟಮ್ಸು ಒಂದೇ ಲೋಯರ್ ಎನರ್ಜಿಗೆ ಬರಬೇಕಾ ಅಂದ್ರೆ ರೂಲ್ ಇಲ್ಲ. ಓಕೆನಾ? ಇಟ್ ಕ್ಯಾನ್ ಕಮ್ ಕೆಲವು ಆಟಮ್ಸ್ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 5 ಆಟಮ್ಸ್ ಅನ್ನೋದು 5th ಎನರ್ಜಿ ಲೆವೆಲ್ ಇದೆ ಅಂತ ಅಸ್ಯೂಮ್ ಮಾಡಿಕೊಳ್ಳಿ. ಅದರಲ್ಲಿ ಡಿಎಕ್ಸೈಟ್ ಆಗಬೇಕಾದ್ರೆ ಒಂದು ಆಟಮ್ 4th ಎನರ್ಜಿ ಲೆವೆಲ್ ಬರಬಹುದು, ಇನ್ನೊಂದು ಆಟಮ್ 3rd ಎನರ್ಜಿ ಲೆವೆಲ್ ಬರಬಹುದು, ಇನ್ನೊಂದು ಆಟಮ್ 2nd ಎನರ್ಜಿ ಲೆವೆಲ್ ಬರಬಹುದು, ಇನ್ನೊಂದು ಆಟಮ್ಸ್ ಗ್ರೌಂಡ್ ಸ್ಟೇಟ್ಗೂ ಸಹ ಬರಬಹುದು. ಹಾಗಾಗಿ we can say that in general to any of the states with lower energy ಅಂತ ನಾವು ಹೇಳಬಹುದು. because of
ಆ್ಯಂಡ್ ಟು ಗೆಟ್ ಸ್ಟೆಬಿಲಿಟಿ ಯಾವ ಆಟಮ್ ಯಾವ ಎನರ್ಜಿ ಸ್ಟೇಟಲ್ಲಿ ಸ್ಟೆಬಿಲಿಟಿನ ಹೊಂದುತ್ತೋ ಆ ಎನರ್ಜಿ ಸ್ಟೇಟ್ಗೆ ಬಂದು ನಿಲ್ಲುತ್ತೆ ಅಂತ ನಾವು ಹೇಳಬಹುದು. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. So this is also one of the conceptual based question. Okay. Now similarly move on to the next question. What they are saying to us. Yes, multiple answer questions anta ನಾವು ಹೇಳ್ತಾ ಇದೀವಿ. ನೋಡಿ ಇಲ್ಲಿ. An ionized hydrogen molecule consists of an electron and 2 protons ಅಂತ ಹೇಳ್ತಾ ಇದ್ದಾರೆ. ionized ಹೈಡ್ರೋಜನ್ ಮಾಲಿಕ್ಯೂಲ್ H2 ಅಲ್ವಾ? H2 ಅಲ್ಲಿ ನಿಮಗೆ 1 ಎಲೆಕ್ಟ್ರಾನ್ ಮತ್ತು 2 ಪ್ರೋಟಾನ್ಸ್ ಇದೆ. ದ ಪ್ರೋಟಾನ್ಸ್ ಆರ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ಆಫ್ ದ ಆರ್ಡರ್ ಆಫ್ ಆಂಗ್ಸ್ಟ್ರಮ್ ಅಂತ ಕೊಟ್ಟಿದ್ದಾರೆ. ಈ 2 ಪ್ರೋಟಾನ್ಸ್ ಅನ್ನೋದು ನಿಮಗೆ ಎಷ್ಟು ದೂರದಲ್ಲಿ ಸಪರೇಟ್ ಮಾಡಿದ್ದಾರೆ? ಆಂಗ್ಸ್ಟ್ರಮ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಸಪರೇಟ್ ಹಾಗಿದ್ದಾಗ ಇನ್ ದ ಗ್ರೌಂಡ್ ಸ್ಟೇಟ್ ವಾಟ್ ಕ್ಯಾನ್ ಯು ಸೇ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? So please think about this, what they can say here. Now once neatly observe ಮಾಡಿ. Electrons would not move in circular orbits. The energy would be 2^4 times that of hydrogen atom. The electrons orbit would go around the protons ಅಂತ ನಾವು ಹೇಳ್ತಾ ಇದ್ದಾರೆ. around the protons. The molecule will soon decay in a proton and hydrogen atom. Okay, ಸರ್ ನೋಡಿ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಇನಿಷಿಯಲಿ ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ 1 ಎಲೆಕ್ಟ್ರಾನ್ 2 ಪ್ರೋಟಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. there are two protons 2 ಪ್ರೋಟಾನ್ಸ್ ಇರುತ್ತೆ. ಆ 2 ಪ್ರೋಟಾನ್ಸ್ ಮಧ್ಯದಲ್ಲಿ 1 ಆಂಗ್ಸ್ಟ್ರಮ್ ಡಿಸ್ಟೆನ್ಸ್ ಇದೆ ಅಂತ ನಾವು ಅಸ್ಯೂಮ್ ಮಾಡ್ತಾ ಇದೀವಿ. ಹಾಗಿದ್ದಾಗ ಅಬ್ಸರ್ವ್ ಮಾಡಿ. ಯಾವಾಗಾದ್ರೆ ಒಂದು ಎಲೆಕ್ಟ್ರಾನ್ನ whenever we release the electron in the system of 2 protons, 2 ಪ್ರೋಟಾನ್ಸ್ ಇರುವಂತಹ ಒಂದು ಸಿಸ್ಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನು ನಾವು ರಿಲೀಸ್ ಮಾಡಿದ್ದಾಗ ಇಟ್ ಎಕ್ಸ್ಪೀರಿಯನ್ಸ್ ದ ರಿಸಲ್ಟೆಂಟ್ ಫೋರ್ಸ್ ಅಂತ ನಾವು ಹೇಳಬಹುದು. The electron will experience the resultant force. Electron will experience the resultant force, okay, due to 2 protons ಅಂತ ಹೇಳ್ತಾರೆ. due to 2 protons. ಯಾವಾಗ ರಿಸಲ್ಟೆಂಟ್ ಫೋರ್ಸ್ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗುತ್ತೋ ಆವಾಗ ನಾವೇನು ಹೇಳ್ಬೋದು? ಈ ವಿ ಕ್ಯಾನ್ ಸೇ ಎಲೆಕ್ಟ್ರಾನ್ ವುಡ್ ನಾಟ್ ಮೂವ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್ ಅಂತ ನಾವು ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಅಷ್ಟೇ ಅಲ್ಲ, ಈ ರಿಸಲ್ಟೆಂಟ್ ಫೋರ್ಸ್ ಅನ್ನೋದು ಯಾವ ಡೈರೆಕ್ಷನಲ್ಲಿ ಆಕ್ಟ್ ಮಾಡ್ತಾ ಇರುತ್ತೋ ಆ ಒಂದು ಪಾತಲ್ಲಿ ನಿಮಗೆ ಈ ಎಲೆಕ್ಟ್ರಾನ್ ಅನ್ನೋದು ಮೂವ್ ಆಗತ್ತೆ. ಅಷ್ಟೇ ಅಲ್ಲ, ಆ ಪಾತ್ ಅನ್ನೋದು ಇಟ್ ವಿಲ್ ಬಿ ಅರೌಂಡ್ ದ ಪ್ರೋಟಾನ್ಸ್ ಅಂತಾನೆ ಹೇಳ್ಬೋದು ಅಲ್ವಾ? ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಎಲೆಕ್ಟ್ರಾನ್ಸ್ ಆರ್ಬಿಟ್ ವುಡ್ ಗೋ ಅರೌಂಡ್ ದ ಪ್ರೋಟಾನ್ಸ್ ಸುತ್ತು ನಿಮಗೆ ಹೊಸ ಆರ್ಬಿಟ್ ಅನ್ನೋದಿರುತ್ತೆ. ಆ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ನಾವು ಹೇಳಬಹುದು, ಇಲ್ಲ ಮೂವ್ ಆಗ್ತಾ ಇರುತ್ತೆ ಅಂತ ನಾವು ಹೇಳಬಹುದು. ಓಕೆನಾ? ಬಿಕಾಸ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್ ಡ್ಯೂ ಟು ಬೋತ್ ದ ಪ್ರೋಟಾನ್ಸ್. Okay, I hope it is clear to you. Similarly, move on to the next question. Neatly observe ಮಾಡಿ what they are saying to us. Please read this question carefully and answer to this question. Consider aiming a beam of free electrons towards free protons ಅಂತ ಹೇಳ್ತಾ ಇದ್ದಾರೆ. When they scatter, an electron and a proton cannot combine to produce a hydrogen atom ಅಂತ ಹೇಳ್ತಾ ಇದ್ದಾರೆ. Consider aiming a beam of free electrons towards free protons ಅಂತ ಹೇಳಿದ್ದಾರೆ. ಅರ್ಥ ಆಗ್ತದಲ್ವಾ? ಸೊ ಏನಂತ ಹೇಳ್ತಾರೆ? when they scatter, okay, electron and a proton cannot combine to form a hydrogen atom. ನೋಡಿ, ಜನರಲ್ ಆಗಿ ಹೈಡ್ರೋಜನ್ ಆಟಮ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಅದರಲ್ಲಿ 1 ಎಲೆಕ್ಟ್ರಾನ್ 1 ಪ್ರೋಟಾನ್ ಇರುತ್ತೆ. ಹಾಗಿದ್ದಾಗ ಇಂತಹ ಒಂದು ಸಿಚುವೇಶನ್ ಅಲ್ಲಿ
ಯಾವುದಾದ್ರೆ ಬೀಮ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ನ ನಾವು ಪ್ರೋಟಾನ್ಗೆ ಏಮ್ ಮಾಡಿ ನಾವು ಬಿಟ್ಟಿದ್ದಾಗ ಏನಾಗುತ್ತೆ, ಅದೆಲ್ಲ ನಿಮಗೆ ಸ್ಕ್ಯಾಟರ್ ಆಗುತ್ತೆ, ಎಲ್ಲ ಪಾರ್ಟಿಕಲ್ಸ್ ನಿಮಗೆ ಸ್ಕ್ಯಾಟರ್ ಆಗುತ್ತೆ. ಆದರೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಅನ್ನೋದು ನಿಮಗೆ ಯಾಕೆ ಕಂಬೈನ್ ಆಗಿ ಹೈಡ್ರೋಜನ್ ಆಟಮ್ನ ಪ್ರೊಡ್ಯೂಸ್ ಮಾಡಲ್ಲ ಅನ್ನೋದು ಪ್ರಶ್ನೆ. ಪ್ರೊಡ್ಯೂಸ್ ಮಾಡಲ್ಲ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ವೆರಿ ಸಿಂಪಲ್. ನಾವು ಏನು ಹೇಳ್ಬೋದು ಇಲ್ಲಿ ಅಂತಂದಾಗ ಕನ್ಸರ್ವೇಷನ್ ಆಫ್ ಎನರ್ಜಿ ಕೆನಾಟ್ ಕಂಬೈನ್ ಅಂತಂದಾಗ ಬಿಕಾಸ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಇನ್ನೊಂದು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತಲೂ ಸಹ ನಾವು ಹೇಳಬಹುದು. ಬಿಕಾಸ್ ಆಫ್ ಮೊಮೆಂಟ್ ಆಫ್ ಕನ್ಸರ್ವೇಷನ್. ಓಕೆ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಇಂದ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋ ಒಂದು ನಾವು ಕಾನ್ಸೆಪ್ಟ್ಸ್ ಅನ್ನೋ ಒಂದು ಕನ್ಸರ್ವೇಷನ್ ಲಾಸ್ನ ಅಪ್ಲೈ ಮಾಡಿದ್ದಾಗ ನಾವು ಇದಕ್ಕೆ ರೀಸನ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? So please make sure you are understanding each and every point. So this is one of the ಏನು ಹೇಳ್ಬೋದು ನಾವು ಇಲ್ಲಿ ಅಂತಾಗ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಅಂತಾನೆ ಸಹ ನಾವು ಮಾತಾಡಬಹುದು. ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್. Is it clear? So like that we have to think. Move on to the next one. What they are saying to us. Please read this question carefully. ಏನು ಹೇಳ್ತಾರೆ ನೀಟಾಗಿ ಥಿಂಕ್ ಮಾಡಿ. ದ ಬೋರ್ ಮಾಡೆಲ್ ಫಾರ್ ದ ಸ್ಪೆಕ್ಟ್ರಾ ಆಫ್ ಎ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ವಿಲ್ ನಾಟ್ ಬಿ ಅಪ್ಲಿಕೇಬಲ್ ಟು ಹೈಡ್ರೋಜನ್ ಇನ್ ದ ಮಾಲಿಕ್ಯುಲಾರ್ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಮಾಲಿಕ್ಯುಲಾರ್ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ, ಮಾಲಿಕ್ಯುಲಾರ್ ಫಾರ್ಮ್ ಅಂತಂದ್ರೆ ಏನು, 2 ಆಟಮ್ಸ್ ಅಲ್ವಾ. ಬಟ್ ಬೋರ್ ಪ್ರಪೋಸ್ ಮಾಡಿರೋದು ಹೈಡ್ರೋಜನ್ ಆಟಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಬೋರ್ ಹ್ಯಾಸ್ ಪ್ರಪೋಸ್ಡ್ ಹಿಸ್ ಅಟಾಮಿಕ್ ಮಾಡೆಲ್ ಟು ಎಕ್ಸ್ಪ್ಲೈನ್ ದ ಹೈಡ್ರೋಜನ್ ಅಟಾಮಿಕ್ ಸ್ಟ್ರಕ್ಚರ್ ಅಷ್ಟೇ ಆಗಲಿ, ಮಾಲಿಕ್ಯುಲಾರ್ ಸ್ಟ್ರಕ್ಚರ್ಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಓಕೆ, ವಿಲ್ ನಾಟ್ ಬಿ ಅಪ್ಲಿಕೇಬಲ್ ಆಸ್ ಇಟ್ ಈಸ್ ಫಾರ್ ಹೀಲಿಯಂ ಆಟಮ್ ಅಂತ ಹೇಳ್ತಾ ಇದ್ದಾರೆ. ವಿಲ್ ನಾಟ್ ಬಿ ಅಪ್ಲಿಕೇಬಲ್ ಆಸ್ ಇಟ್ ಈಸ್ ಫಾರ್ ಹೀಲಿಯಂಗೂ ಸಹ ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಓಕೆ, ಈಸ್ ವ್ಯಾಲಿಡ್ ಓನ್ಲಿ ಅಟ್ ರೂಮ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. Is it clear? Predicts continuous as well as discrete spectral lines. Okay, so ಹಾಗಾಗಿ ನೋಡಿ, ಬೋರ್ ಮಾಡೆಲ್ ಸ್ಪೆಕ್ಟ್ರಾ ಅಲ್ಲಿ ನಿಮಗೆ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ನ ಯಾಕೆ ಬರ್ತಾ ಇದೆ ಅಂತ ಹೇಳ್ತಾರೆ, ಡಿಸ್ಕ್ರೀಟ್ ಸ್ಪೆಕ್ಟ್ರಲ್ ಲೈನ್ಸ್ ಯಾಕೆ ಬರ್ತಾ ಇದೆ ಅಂತಲೂ ಸಹ ನಾವು ಹೇಳಬಹುದು. But whenever we move on to the first option and second option, will not be applicable for the hydrogen in the molecular form ಅಲ್ಲಿ ಇರುವಂತ ಹೈಡ್ರೋಜನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಓಕೆನಾ? ನೆಕ್ಸ್ಟ್, ವಿಲ್ ನಾಟ್ ಬಿ ಅಪ್ಲಿಕೇಬಲ್ ಆಸ್ ಇಟ್ ಈಸ್ ಫಾರ್ ಹೀಲಿಯಂ ಆಟಮ್ ಅಂತಲೂ ಸಹ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಬೋತ್ ದ ಆಪ್ಷನ್ಸ್ ಆರ್ ರಾಂಗ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆನಾ? Now similarly let us move on to the next question ಒಂದ್ಸರಿ ಡಿಸ್ಕಸ್ ಮಾಡೋಣ. In the Balmer series for the hydrogen atom can be observed ನೋಡಿ, ಬಾಮರ್ ಸೀರೀಸ್ ಫಾರ್ ಹೈಡ್ರೋಜನ್ ಆಟಮ್ ಕ್ಯಾನ್ ಬಿ ಅಬ್ಸರ್ವ್ಡ್ ಎಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದ್ಸರಿ ಸೆಂಟೆನ್ಸಸ್ ನಾವು ಓದಿ. If we measure the frequencies of light emitted when an excited atom falls to the ground state ಅಂತ ಹೇಳ್ತಾರೆ. ಎಕ್ಸೈಟೆಡ್ ಸ್ಟೇಟ್ ಇಂದ ಗ್ರೌಂಡ್ ಸ್ಟೇಟ್ಗೆ ಬಂದಿದ್ದ. ಗ್ರೌಂಡ್ ಸ್ಟೇಟ್ ಅಂದರೆ ಇಲ್ಲಿ N1 = 1. ಬಟ್ ಫಾರ್ ಬಾಮರ್ ಸೀರೀಸ್ಗೆ ನಿಮಗೆ N1 ಅನ್ನೋದು 2 ಆಗಿರಬೇಕು, ಬಟ್ N2 ಅನ್ನೋದು ನಿಮಗೆ 3, 4, 5 ಸೋ ಆನ್ ಆಗಿರಬೇಕು. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ನಿಮಗೆ ಫಸ್ಟ್ ಆಪ್ಷನ್ ನಿಮಗೆ ರಾಂಗ್ ಆಗಿರಬಹುದು. ಓಕೆನಾ? ಇಫ್ ಯು ಮೆಜರ್ ದ ಫ್ರೀಕ್ವೆನ್ಸೀಸ್ ಆಫ್ ಲೈಟ್ ಎಮಿಟೆಡ್ ಡ್ಯೂ ಟು ಟ್ರಾನ್ಸಿಷನ್ಸ್ ಬಿಟ್ವೀನ್ ದ ಎಕ್ಸೈಟೆಡ್ ಸ್ಟೇಟ್ ಅಂಡ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಕರೆಸ್ಪಾಂಡ್ಸ್ ಟು ಸೆಕೆಂಡ್ ಎನರ್ಜಿ ಲೆವೆಲ್. ಸೊ ಯಾವಾಗ ಅದೇ ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ಹೈ ಎನರ್ಜಿ ಲೆವೆಲಿಂದ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ಬರುತ್ತೋ ಆವಾಗ ನಾವು ಹೇಳಬಹುದು ಬಾಮರ್ ಸೀರೀಸ್ನ ಅಬ್ಸರ್ವ್ ಮಾಡಬಹುದು ಅಂತ ಅಂದ್ಬಿಟ್ಟು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಇನ್ ಎನಿ ಟ್ರಾನ್ಸಿಷನ್ ನಡೆಯೋದಿಲ್ಲ. ಓಕೆ, ಎ ಸೀಕ್ವೆನ್ಸ್ ಆಫ್ ಫ್ರೀಕ್ವೆನ್ಸೀಸ್ ವಿತ್ ಹೈಯರ್ ಫ್ರೀಕ್ವೆನ್ಸೀಸ್ ಗೆಟಿಂಗ್ ಕ್ಲೋಸ್ಲಿ ಪ್ಯಾಕ್ಡ್ ಅಂತ ನಾವು ಹೇಳ್ಬೋದು. ಕ್ಲೋಸ್ಲಿ ಪ್ಯಾಕ್ಡ್, ಎ ಸೀಕ್ವೆನ್ಸ್ ಆಫ್ ಫ್ರೀಕ್ವೆನ್ಸೀಸ್ ವಿತ್ ಹೈಯರ್ ಫ್ರೀಕ್ವೆನ್ಸೀಸ್. ಓಕೆ, ನೋಡಿ, ನಾವು ಮೇಲೆ ಹೋಗ್ತಾ ಇದ್ದಷ್ಟು ಏನಾಗುತ್ತೆ, ನಿಮಗೆ ಎನರ್ಜಿ ಸ್ಪೆಕ್ಟ್ರಲ್ ಲೈನ್ಸ್ ಅನ್ನೋದು ತುಂಬ ಕ್ಲೋಸ್ ಆಗ್ತಾ ಇರುತ್ತೆ ಅಂತ ನಾವು ಹೇಳಬಹುದು. ಅದೊಂದು ಉದ್ದೇಶ
ಬಿಕಾಸ್ ಆಫ್ ದಟ್ ವಿ ಕ್ಯಾನ್ ಸೇ ಆಪ್ಷನ್ ಡಿ ಈಸ್ ಆಲ್ಸೋ ಎ ರೈಟ್ ಆನ್ಸರ್ ಅಂತ ನಾವು ಹೇಳಬಹುದು. ಓಕೆ, ಸೀಕ್ವೆನ್ಸ್ ಆಫ್ ಫ್ರೀಕ್ವೆನ್ಸೀಸ್ with the higher frequencies getting closely packed. So we can say option B as well as option D, both are correct. Okay, I hope it is clear to you. Similarly, move on to the next question. What they are saying to us. ನೋಡಿ ಒಂದ್ಸರಿ ಕ್ವಶನ್ ನೀಟಾಗಿ ಓದಿ ಅಬ್ಸರ್ವ್ ಮಾಡಿ. en is equals to minus m e power 4 divided by 8 epsilon naught square n square into h square be the energy of the nth level of hydrogen atom. If all the hydrogen atoms are in the ground state and radiation of frequency E2 minus E1 by h falls on it ಏನ್ ನಡೆಯುತ್ತೆ ಅಂತ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಏನು ಹೇಳ್ಬೋದು ನಾವು ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ಈಸ್ ಅ ಫ್ರೀಕ್ವೆನ್ಸಿ ಅಂದ್ರೆ ಏನಿಲ್ಲಿ ನ್ಯೂ ಈಸ್ ಈಕ್ವಲ್ಸ್ ಟು E2 minus E1 divided by h. That implies energy is equals to h nu, which is equals to E2 minus E1. ಅದರ ಮೀನಿಂಗ್ ಏನು ನೋಡಿ ಇಲ್ಲಿ. n equals to 1 and n equals to 2. This is E1 and this is E2. ಇದು ನಿಮಗೆ ಎನರ್ಜಿ ಡಿಫರೆನ್ಸ್ ಅಂತ ನಾವು ಹೇಳ್ತೇವೆ. ಎನರ್ಜಿ ಡಿಫರೆನ್ಸ್ ಅರ್ಥ ಆಗ್ತದಲ್ಲ ನೋಡಿ. ಇಷ್ಟು ಎನರ್ಜಿ ಇರುವಂತಹ ಒಂದು ರೇಡಿಯೇಷನ್ನ ನಾವು ಇನ್ಸಿಡೆಂಟ್ ಮಾಡಿದ್ದಾಗ ಏನು ಆಗಬಹುದು ನಮ್ಮ ಪ್ರಕಾರ? ಗ್ರೌಂಡ್ ಸ್ಟೇಟಲ್ಲಿ ಇರುವಂತಹ ಒಂದು ಎಲೆಕ್ಟ್ರಾನ್ ಅನ್ನೋದು ನಿಮಗೇನಾಗಿರುತ್ತೆ, ಇಟ್ ವಿಲ್ ಗೆಟ್ ಎಕ್ಸೈಟೆಡ್ ಟು ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಇಸ್ ಇಟ್ ಕ್ಲಿಯರ್? ಅಷ್ಟೇ ಆಗಲಿ. ವಾಟ್ ಇಸ್ E2 minus E1 ಅಕಾರ್ಡಿಂಗ್ ಟು ಬೋರ್ಸ್ ಅಟಾಮಿಕ್ ಮಾಡೆಲ್. ಓಕೆ, ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ ಟೂ ಎನರ್ಜಿ ಲೆವೆಲ್ಸ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಆಫ್ ದ ರೇಡಿಯೇಷನ್ ಎಮಿಟೆಡ್ ಆರ್ ಅಬ್ಸಾರ್ಬ್ಡ್ ಅಂತ ನಾವು ಹೇಳಬಹುದು. ಹಾಗಾಗಿ ಏನು ಹೇಳ್ಬೋದು ನಾವಿಲ್ಲಿ? all the atoms will be excited to the n equal to 2 state. ಹೋಗುತ್ತೆ because we are supplying that much amount of energy. ಅಷ್ಟು ಎನರ್ಜಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, no atoms will make a transition to the n equal to 3 ಅಂತ ಕೊಟ್ಟಿದ್ದಾರೆ. n equal to 3 ಎಲೆಕ್ಟ್ರಾನ್ ಹೋಗುತ್ತಾ ಅಂದ್ರೆ ಹೋಗೋದಿಲ್ಲ. ಅದನ್ನ ಅವ್ರು ಹೇಳ್ತಾರೆ ನೋ ಆಟಮ್ಸ್ ವಿಲ್ ಮೇಕ್ ಎ ಟ್ರಾನ್ಸಿಷನ್ ಟು ದ n equal to 3 ಸ್ಟೇಟ್. ಹೆನ್ಸ್ ಆಪ್ಷನ್ ಡಿ ಈಸ್ ಆಲ್ಸೋ ಎ ರೈಟ್ ಆನ್ಸರ್ ಅಂತ ನಾವು ಹೇಳಬಹುದು. ಅರ್ಥ ಆಗಿದೆ ಅಲ್ವಾ? ಸಮ್ ಆಫ್ ದ ಆಟಮ್ಸ್ ವಿಲ್ ಮೂವ್ ದ ಫಸ್ಟ್ ಎಕ್ಸೈಟೆಡ್, ಸಮ್ ಆಫ್ ದ ಅಲ್ಲ, ಆಲ್ ದ ಆಟಮ್ಸ್ ಅಂತ ನಾವು ಹೇಳಬಹುದು. ಇಟ್ ವಿಲ್ ನಾಟ್ ಅಬ್ಸಾರ್ಬ್ಡ್ ಅಟ್ ಆಲ್. ಇದು ರಾಂಗ್ ಆಗಿರುತ್ತೆ. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಆನ್ಸರ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. Now let us move on to the next question. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ದ ಸಿಂಪಲ್ ಬೋರ್ ಮಾಡೆಲ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಹೀಲಿಯಂ 4 ಆಟಮ್ ಬಿಕಾಸ್ ಅಂತ ಹೇಳ್ತಾರೆ. ಹೀಲಿಯಂ 4 ಆಟಮ್ನ ಕರೆಕ್ಟಾಗಿ ನಾವು ಬರೆದಿದ್ದಾಗ ವಿ ಕ್ಯಾನ್ ಸೇ 2He4 ಅಂತ ಬರೀತೀರ. What is this 2 indicate? To indicate there will be 2 protons ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, there will be 2 electrons ಅಂತನೂ ಸಹ ನಾವು ಹೇಳಬಹುದು. 2 electrons. But Bohr model can be used. Bohr model can be used to explain the structure of hydrogen atom and hydrogen like elements. ಅಂದ್ರೆ ಮೀನಿಂಗ್ ಏನಿಲ್ಲ, ಯಾವ ಆಟಮ್ ಅಲ್ಲಿ ಇಲ್ಲ ಯಾವ ಎಲಿಮೆಂಟ್ ಅಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಅನ್ನೋದು ಇರುತ್ತೋ ಅದಕ್ಕೆ ಮಾತ್ರ ಬೋರ್ ಅಟಾಮಿಕ್ ಮಾಡೆಲ್ನ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ therefore what can you say about this answer? Here ಒಂದ್ಸರಿ ಯೋಚನೆ ಮಾಡಿ. ಸೊ we can say that helium 4 has one more electron ಅಂತ ಹೇಳ್ಬೋದಾ? ನ್ಯೂಟ್ರಾನ್ಸ್ ಅಲ್ಲ, one more electron ಇರೋದ್ರಿಂದ
ಇರೋದ್ರಿಂದ ಇದನ್ನು ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಅಷ್ಟೇ ಅಲ್ಲ, ಎಲೆಕ್ಟ್ರಾನ್ಸ್ ಆರ್ ನಾಟ್ ಸಬ್ಜೆಕ್ಟೆಡ್ ಟು ಸೆಂಟ್ರಲ್ ಫೋರ್ಸ್ ಅಂತ ಸಹ ನಾವು ಹೇಳಬಹುದು. ಸೆಂಟ್ರಲ್ ಫೋರ್ಸ್ ಅದು ಎಲೆಕ್ಟ್ರಾನ್ಸ್ ಅನ್ನು ನಿಮಗೆ ಸಬ್ಜೆಕ್ಟ್ ಆಗಿರಲ್ಲ. ಎಲೆಕ್ಟ್ರಾನ್ಸ್ ಆರ್ ನಾಟ್ ಸಬ್ಜೆಕ್ಟೆಡ್ ಟು ವಾಟ್ ಇಸ್ ಇಟ್? ಸೆಂಟ್ರಲ್ ಫೋರ್ಸ್. Is it clear? Because there are two electrons in the helium. That is the reason the Bohr model cannot be applicable for helium-4 atom. Okay, I hope it is clear to you. Students, artha agide alva? So these are all the questions we have to learn here. Now let us see the next ಏನು ಹೇಳ್ತಾರೆ ನೋಡಿ, ಅಬ್ಸರ್ವ್ ಮಾಡಿ. ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂತ ಹೇಳ್ಬೋದು, ಇಲ್ಲ 1 ಮಾರ್ಕ್ ಹಾರ್ಟ್ಸ್ ಅಂತಲೂ ಸಹ ನೀವು ಕೇಳ್ಬೋದು. ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಈಸ್ ಲೆಸ್ ದ್ಯಾನ್ ದ ಸಮ್ ಆಫ್ ದ ಮಾಸಸ್ ಆಫ್ ದ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್. ವೈ ಈಸ್ ದಿಸ್ ಅಂತ ಹೇಳ್ತಾರೆ. ವೈ ಈಸ್ ದಿಸ್? ಯಾಕೆ? ಇದನ್ನು ನಾವು ಹೇಳಬೇಕು ಅಂತಂದರೆ ನಾವು ನೆಕ್ಸ್ಟ್ ಚಾಪ್ಟರ್ ನ್ಯೂಕ್ಲಿಯೈ ಅನ್ನೋ ಒಂದು ಚಾಪ್ಟರ್ ನೀವು ಓದಿದ್ದೀರಾ ಅಲ್ವಾ? ಇಸ್ ಇಟ್ ಕ್ಲಿಯರ್ ಆರ್ ನಾಟ್? ನೀವು ಓದಿರ್ತೀರಾ ನೋಡಿ, ಇಲ್ಲಿ ನ್ಯೂಕ್ಲಿಯೈ ಚಾಪ್ಟರ್ ನೀವು ಓದಿರ್ತೀರಿ. ಏನದು ಅಂತಂದಾಗ ವಿ ಕ್ಯಾನ್ ಸೇ ದಟ್ ಸೊ ಸಿ ಹಿಯರ್, ವಾಟ್ ಎವರ್ ದ ಡಿಫರೆನ್ಸ್ ಇನ್ ದ ಮಾಸ್ ಆಫ್ ದ ಹೈಡ್ರೋಜನ್ ಆಟಮ್ and some of the masses of the nucleon, that is, we can say Z into MP plus A minus Z and mass number into Mn, okay, minus capital M anta ಹೇಳ್ತಾರೆ. This is the mass defect. And this mass defect is used, or it is converted as binding energy to hold the nucleons ಅಂತ ನಾವು to hold the nucleons together. Okay, ನೋಡಿ ಇಲ್ಲಿ ಏನಾದ್ರೆ ನಿಮಗೆ ಆ ಡಿಫರೆನ್ಸ್ ಇನ್ ದ ಮಾಸಸ್ ನಿಮಗೆ ಬಂದಿದೆ, ಅದನ್ನ ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ಆ ಮಾಸ್ ಡಿಫೆಕ್ಟ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ನಿಮಗೆ ಅಂತಂದಾಗ ಬೈಂಡಿಂಗ್ ಎನರ್ಜಿ ಆಗಿ ನಿಮ್ಗೆ ಏನಾಗಿರುತ್ತೆ? ಕನ್ವರ್ಟ್ ಆಗಿರುತ್ತೆ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ವೈ ಇಸ್ ದಿಸ್ ಅಂತಂದ್ರೆ ಬಿಕಾಸ್ ಆಫ್ ಕನ್ವರ್ಷನ್ ಆಫ್ ಮಾಸ್ ಡಿಫೆಕ್ಟ್ ಇಂಟು ಬೈಂಡಿಂಗ್ ಎನರ್ಜಿ ವಿಚ್ ಇಸ್ ರಿಕ್ವೈರ್ಡ್ ಟು ಹೋಲ್ಡ್ ದ ನ್ಯೂಕ್ಲಿಯಾನ್ಸ್ ಟು ಬೈಂಡ್ ದ ಪ್ರೋಟಾನ್ ಅಂಡ್ ದ ನ್ಯೂಟ್ರಾನ್ ಟುಗೆದರ್ ಅಂತ ನಾವು ಹೇಳಬಹುದು. ಓಕೆ, ಐ ಥಿಂಕ್ ಇಟ್ ಈಸ್ ಕ್ಲಿಯರ್ ಟು ಯು. ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. When an electron falls from a higher energy level to lower energy level, the difference in energies appear in the form of electromagnetic radiation ಅಂತ ಹೇಳ್ತಾರೆ. Why cannot it be emitted as other forms of energy ಅಂತ ಹೇಳ್ತಾರೆ. ಅವ್ರೇನು ಕೊಟ್ಟಿದ್ದಾರೆ ಗೊತ್ತಾಯ್ತಲ್ವಾ? ನೋಡಿ, this is the higher energy level and this is the lower energy level. ಯಾವಾಗಾದರೆ ಎಲೆಕ್ಟ್ರಾನ್ ಅನ್ನೋದು ಹೈಯರ್ ಎನರ್ಜಿ ಲೆವೆಲಿಂದ ಲೋಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೋ ನಿಮಗೆ ಎಲೆಕ್ಟ್ರಾನ್ ಅನ್ನೋದು ನಿಮಗೆ ರಿಲೀಸ್ ಆಗುತ್ತೆ. ಎಲೆಕ್ಟ್ರಾನ್ ಜಂಪ್ ಆಗಿದ್ದಾಗ ರೇಡಿಯೇಷನ್ ಅನ್ನೋದು ನಿಮಗೆ ಬರುತ್ತೆ. ಆ ರೇಡಿಯೇಷನ್ ಯಾವತ್ತೇ ಆಗಲಿ ನಿಮಗೆ ಏನಾಗಿರುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಂದ್ರೆ ಯಾಕೆ ಬರಬೇಕು ಅನ್ನೋದು ಪ್ರಶ್ನೆ. ವೈ ಅಂತಂದಾಗ ದಿಸ್ ಈಸ್ ಬಿಕಾಸ್ ಎಲೆಕ್ಟ್ರಾನ್ಸ್ ಆಲ್ವೇಸ್ ಇಂಟರಾಕ್ಟ್. ಬೇರೆ ಏನು ರೀಸನ್ ಇಲ್ಲ ರೀ. ಎಲೆಕ್ಟ್ರಾನ್ಸ್ಗೆ ಚಾರ್ಜ್ ಇರೋದ್ರಿಂದ ಇಸ್ ಇಟ್ ಕ್ಲಿಯರ್? ಎಲೆಕ್ಟ್ರಾನ್ಸ್ ಆಲ್ವೇಸ್ ಇಂಟರಾಕ್ಟ್ ಓಕೆ ಎಲೆಕ್ಟ್ರೋಮ್ಯಾಗ್ನೆಟಿಕಲಿ ಅಂತ ನಾವು ಹೇಳ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕಲಿ ನಿಮ್ಗೇನಾಗಿರುತ್ತೆ? ಇಂಟರಾಕ್ಷನ್ಸ್ ಅನ್ನೋದು ನಡೆಯುತ್ತೆ. ಬಿಕಾಸ್ ಆಫ್ ದಿಸ್ ಇಂಟರಾಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರಾಕ್ಷನ್, and due to this electromagnetic interaction ನಿಮ್ಗೆ ಏನಾಗುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದು ರಿಲೀಸ್ ಆಗುತ್ತೆ ಅಂತ ನಾವು ಹೇಳಬಹುದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಸ್ ರಿಲೀಸ್ಡ್. ಇಸ್ ಇಟ್ ಕ್ಲಿಯರ್?
ಸೊ ಲೈಕ್ ದಟ್ ವಿ ಕ್ಯಾನ್ ಆನ್ಸರ್ ಟು ದಿಸ್ ಕ್ವಶನ್. ವೆರಿ ಸಿಂಪಲ್ ಅಲ್ವಾ? ನೋಡಿ, ಎಲೆಕ್ಟ್ರಾನ್ಸ್ ಅನ್ನೋದು ಚಾರ್ಜ್ ಇರುತ್ತೆ. ಚಾರ್ಜ್ ಇರೋದ್ರಿಂದ ಅದು ಯಾವತ್ತೇ ಆಗಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರಾಕ್ಷನ್ಸ್ ಅನ್ನೋದನ್ನ ಮಾಡುತ್ತೆ. ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರಾಕ್ಷನ್ಸ್ ಇಟ್ ರಿಲೀಸ್ ದ ರೇಡಿಯೇಷನ್ಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ನಾವು ಹೇಳಬಹುದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್ ಕ್ಲಿಯರ್ಲಿ. And similarly, let us see the next question, what they are saying to us. Consider the two different hydrogen atoms. Consider two different hydrogen atoms. The electrons in each atom is in an excited state. ಒಂದೊಂದು ಆಟಮ್ ಅಲ್ಲಿ ಎರಡು ಡಿಫರೆಂಟ್ ಹೈಡ್ರೋಜನ್ ಆಟಮ್ ತಗೊಳ್ಳೋಣ. ಆ ಎರಡು ಒಂದೊಂದು ಆಟಮ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ಓಕೆ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಸ್ ಇಟ್ ಪಾಸಿಬಲ್ ಫಾರ್ ದ ಎಲೆಕ್ಟ್ರಾನ್ಸ್ ಟು ಹ್ಯಾವ್ ಡಿಫರೆಂಟ್ ಎನರ್ಜೀಸ್? ಇಸ್ ಇಟ್ ಪಾಸಿಬಲ್ ಟು ಹ್ಯಾವ್ ದ ಎಲೆಕ್ಟ್ರಾನ್ ಟು ಹ್ಯಾವ್ ದ ಡಿಫರೆಂಟ್ ಎನರ್ಜೀಸ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಬಟ್ ದ ಸೇಮ್ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಅಕಾರ್ಡಿಂಗ್ ಟು ದ ಬೋರ್ ಮಾಡೆಲ್, ಸೇಮ್ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಅಕಾರ್ಡಿಂಗ್ ಟು ಬೋರ್ ಮಾಡೆಲ್. ಓಕೆ, ನೋಡಿ ಇಲ್ಲಿ ಅನಲೈಸ್ ಮಾಡಿ, ವಿ ಕ್ಯಾನ್ ಸೇ ದಟ್ ಸಿನ್ಸ್ L is equals to NH by 2 pi, we can say angular momentum is directly proportional to the principal quantum number. ಹಾಗಾಗಿ therefore we can say, so ನೋಡಿ ಇಲ್ಲಿ same angular momentum, it is not possible. Okay, it is not possible to have the same angular momentum. It is not possible to have the same angular momentum ಅಂತ ನಾವು ಹೇಳಬಹುದು. ಅರ್ಥ ಆಗ್ತದಲ್ವಾ? ನೋಡಿ, ಎನರ್ಜಿ ಅನ್ನೋದು ನಮಗೆ ಗೊತ್ತಿದೆ, -13.6 ಡಿವೈಡ್ ಬೈ n ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಸೊ ಒಂದೊಂದು ಎನರ್ಜಿ ಲೆವೆಲಲ್ಲಿ ಒಂದೊಂದು ಲೆವೆಲಲ್ಲಿ ಕರೆಕ್ಟ್, ಒಂದೊಂದು ಎನರ್ಜಿ ಲೆವೆಲಲ್ಲಿ ಒಂದೊಂದು ಎನರ್ಜಿ ಅನ್ನೋದು ಇರುತ್ತೆ ಎಲೆಕ್ಟ್ರಾನ್ಗೆ. ಅದೇ ರೀತಿ ಎಲೆಕ್ಟ್ರಾನ್ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಅನ್ನೋದು ಸಹ NH by 2 pi, that is directly proportional to n, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಡಿಪೆಂಡ್ ಆಗಿರುತ್ತೆ. therefore we can say that it is not possible to have the same angular momentum ಅಂತ ನಾವು ಹೇಳಬಹುದು. I hope it is clear to you. So similarly, move on to the next one. Yes, these are all the questions which are given, important short answer questions and important MCQs which are given in our exemplar book, my NCERT exemplar book. Okay, please go through that. It helps you a lot to answer the questions not only in KCET and also in JEE and also NEET entrance examinations also. Okay, I hope it is clear to you. So with this I am going to end the today's video. Even the lecture na end ಮಾಡ್ತಾ ಇದ್ದೀನಿ. We'll meet you in the next class with the next chapter. Until then, please keep preparing. Don't waste your time. Okay. So thank you very much. Bye bye.